ಮೊದಲು ಸಿದ್ದೇಗೌಡ್ರಿಗೆ ಫೋನ್ ಮಾಡು ಬಾ. ಅಯ್ಯೋ, ಸಿದ್ದೇಗೌಡ್ರ ಫೋನ್ ನಾಟ್ ಬಿಲ್ ಬರ್ತೈತಲ್ಲ, ಏನು ಮಾಡಲಿ ಈಗ? ಹಾಂ, ಮರಿಗೌಡ್ರಿಗೆ ಫೋನ್ ಮಾಡು ಬಾ. ಎಲ್ಲ ಚಮಚ ನಂಗೆ ಫೋನ್ ಮಾಡ್ಬಿಟ್ಟಿದೀಯ? ಮರಿಗೌಡ್ರೆ, ಇಲ್ಲೊಂದು ತೊಂದರೆ ಆಗ್ಬಿಟ್ಟೈತೆ. ಏನು ತೊಂದರೆ ಇಲ್ಲ? ಜನಗಳೆಲ್ಲ ಅಂಗಡಿ ಮುಂದೆ ಬಂದು ಸಿದ್ದೇಗೌಡ್ರ ನಂಬರು, ಮನೆ ಅಡ್ರೆಸ್ ಕೊಡಿ ಅಂತ ಕೂಗಾಡ್ತಾವ್ರೆ. ಈ ವಿಷಯ ಸಿದ್ದು ಗೊತ್ತಿಲ್ಲ? ಇಲ್ಲ ಗೌಡ್ರೆ, ಫೋನ್ ಮಾಡಿದ್ರೆ ನಾಡ್ ಬಿಡ್ಸಲ್ಲ ಅಂತ ಬತ್ತೈತೆ. ಗೌಡ್ರೆ, ನಾವು ಅಂಗಡಿ ತಗೋ ಬಂದ್ರೆ ತುಂಬಾ ತೊಂದರೆ ಆಗ್ಬಿಡ್ತದೆ. ಸರಿ ಕಲ, ನಾನು ಅವ್ನು ಎಲ್ಲವನ್ನೇ ಅಂತ ಹುಡುಕ್ತೀನಿ, ನೀನು ಎಲ್ಲವನ್ನೇ ಅಂತ ಹುಡ್ಕೋ. ಸರಿ ಗೌಡ್ರೆ. ಏನಿಲ್ಲ, ಬಿಸಿಲು ಹಿಂಗ್ ಹೊಡಿತಾ ಇದೆ. ಓ ಗೌಡ್ರೆ, ಈ ಬಿಸಿಲಿಗೆ ಏನಾರ ಬರೀ ಕಾಲಲ್ಲಿ ಆಚು ಬಂದ್ಬಿಟ್ರೆ ಕಾಲುಗಳು ಪುರಿ ಊದ್ಕೊಂಡು ಊದ್ಕೊಬಿಡ್ತವೆ. ರೋಡ್ ಹೆಂಗ್ ಬಿಸಿ ಆಗದೆ ಅಂತಂದ್ರೆ ಒಲೆನೇ ಬೇಕಾಗಿಲ್ಲ, ಬರೀ ಪಾತ್ರೆ ಇಟ್ಟರೆ ಸಾಕು, ಅನ್ನ ಆಗ್ಬಿಡ್ತದೆ. ಹೆಂಗೂ ಗ್ಯಾಸ್ ಸಮಸ್ಯೆ ಅದೇ ಅಲ್ವೇಲ್ಲ, ನಾವ್ ಹಂಗೆ ಮಾಡ್ಬಿಡ ಬಿಡು. ಗೌಡ್ರೆ, ನಾನೇನು ತಮಾಷೆ ಗೆಲ್ದೆ, ನೀವು ಇಷ್ಟೊಂದು ಸೀರಿಯಸ್ ಆಗಿ ತಗೋತೀರಲ್ಲ. ಇಲ್ಲೆಲ್ಲ ಮಾಡ್ತಾ ಇದೀಯಾ? ನಾವು ಮನೆಗೆ ಹೋಯ್ತಾ ಇದ್ವಿ ಕಣ. ನೀನೇನ್ ಮಾಡ್ತಿದ್ಯಾ? ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಅಯ್ಯೋ, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ನೀನು ಮೊದಲು ಗಾಡಿ ಹತ್ಲಾ. ಯಾಕಣ, ಏನಾಯ್ತು? ಮತ್ತೆ ಅದನ್ನ ಕೇಳ್ತಿಲ್ಲ, ಹತ್ಲ ಅಂದ್ರೆ ಹತ್ಬೇಕು ಸುಮ್ಮನೆ ಬಾ. ಅಣ್ಣ, ನೀನ್ ನಡ್ಕೋತಿರೋದು ನೋಡ್ತಿದ್ರೆ ನನ್ಗೆ ಯಾಕೋ ಅನುಮಾನ ಬರ್ತದೆ. ಮೊದಲು ವಿಷಯ ಏನು ಅಂತ ಹೇಳೋಣ. ಅಲ್ಲ, ಮನೇಲಿ ಯಾರಿಗಾದ್ರೂ ಸಮಸ್ಯೆನಾ? ಅಪ್ಪಾಜಿ ಅವ್ವ ಆರಾಮಾಗಿ ಅವ್ರೆ ತಾನೆ? ಓ, ಅಪ್ಪ ಅವ್ವ ಆರಾಮಾಗಿ ಅವ್ರೇಕಲ್ಲ, ಸಮಸ್ಯೆ ಆಗಿರೋದು ನಿನಗೆ. ಏನಣ್ಣ ಹೇಳ್ತಿದ್ಯೆ? ಹೂಕಲ್ಲ, ನೀನು ಇನ್ನೂ ನ್ಯೂಸ್ ಚಾನೆಲ್ಗಳು ನೋಡಿಲ್ವೇ? ಅದ್ರಲ್ಲೆಲ್ಲ ಬರೀ ನಿಂದೆ ಸುದ್ದಿಕಲ್ಲ. ಮಾಡಿರೋ ಉಪ್ಪಿನಕಾಯಿನ ತಿಂದು ತುಂಬಾ ಜನ ಆಸ್ಪತ್ರೆ ಸೇರ್ಕೊಂಡ್ಬಿಟ್ಟಾರಂತೆ. ಅವ್ರಿಗೆಲ್ಲ ಬೇದಿ ವಾಂತಿ ಎಲ್ಲ ಆಗಿ ಹಾಸ್ಪಿಟ್ಲಿಗೆ ಸೇರಿಸಿದೀವಿ ಮೇಡಮ್. ಈ ಲಲಿತಾ ಉಪ್ಪಿನಕಾಯಿಯಿಂದ ತುಂಬಾ ತೊಂದರೆ ಆಗಿದೆ ಮೇಡಮ್ ನಮಗೆ. ಹೌದು ಮೇಡಮ್, ಲಲಿತಾ ಉಪ್ಪಿನಕಾಯಿ ಓನರ್ ಬಂದು ನಮ್ಗೆ ಏನಿದೆ ನ್ಯಾಯ ಕೊಡಬೇಕು, ಮುಂದೆ ಏನಿದೆ ನಮ್ಗೆ ಪರಿಹಾರ ಕೊಡಬೇಕು. ಹೌದು, ಇಲ್ಲ ನಾವಂತೂ ಸುಮ್ಮನಿರಲ್ಲ, ಕೋರ್ಟ್ವರೆಗೂ ಹೋಗ್ತೀವಿ. ಏನಣ್ಣ ಇದೆಲ್ಲ? ಹಿಂಗೆಲ್ಲ ಆಗಕ್ಕೆ ಹೆಂಗ್ ಸಾಧ್ಯ? ಅದೇ ನಂಗೂ ಗೊತ್ತಾಯ್ತಲ್ಲ ಕಲ, ಯಾರೋ ಬಡ್ಡಿ ಇಟ್ರು ಬೇಕು ಅಂತ ಹಿಂಗೆಲ್ಲ ಮಾಡ್ತಾವ್ರೆ ಅಂತ ಅನ್ನಿಸ್ತದೆ. ನೀನು ಯಾರು ಅಂತ ಗೊತ್ತಿಲ್ಲದೆ ನೀನು ಯಾವ್ಯಾವ ಅಂಗಡಿಗೆ ಉಪ್ಪಿನಕಾಯಿ ಕೊಡ್ತಾ ಇದ್ದಲ್ಲ, ಅಲ್ಲೆಲ್ಲ ಹೋಗಿ ಜನ ಗಲಾಟೆ ಮಾಡ್ತಾ ಇದ್ದಾರಂತೆ. ನೀನು ಯಾರು ಅಂತ ಗೊತ್ತಾಗಿ ಸುಮ್ಮನೆ ಮನೆ ಹತ್ರ ಬಂದು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅದೆಲ್ಲ ಏನೂ ಬೇಡ, ಸುಮ್ಮನೆ ಗಾಡಿ ಹತ್ತು ಹೋಗುಮ. ಅಣ್ಣ, ನಾವೀಗ ಕಣ್ಮರೆ ಆದ್ರೆ ಈ ತಪ್ಪನ್ನ ನಾವೇ ಮಾಡ್ದಂಗೆ ತಾನೆ. ಅದಕ್ಕೆ ನಾನು ಎಲ್ಗೂ ಬರೋದಿಲ್ಲ. ನಮ್ಮ ಪ್ರಾಡಕ್ಟ್ಗಳು ಚೆನ್ನಾಗಿವೆ, ಅದು ಅಲ್ಲದೆ ನಮ್ದು ಹೋಮ್ ಮೇಡ್ ಪ್ರಾಡಕ್ಟ್ಸು, ನಾವು ಕೆಮಿಕಲ್ ಏನು ಬಳಸುತ್ತಿಲ್ಲ. ಹಿಂಗೆಲ್ಲ ಆಗಕ್ಕೆ ಹೆಂಗ್ ಸಾಧ್ಯ? ಅದು ನಿನಗೆ ಗೊತ್ತು, ನನಗೆ ಗೊತ್ತಲ್ಲ. ನೀನು ಅದನ್ನ ಸಾಬೀತು ಮಾಡೋಕ್ಕಾರು ನೀನು ಚೆನ್ನಾಗಿರ್ಬೇಕಲ್ದಿಲ್ಲ. ಜನಗಳು ಕೋಪದಲ್ಲವ್ರೆ, ಏನಾದ್ರು ಬಂದು ನಿಂಗೆ ಹೊಡೆದು ಬಡ್ದು ಮಾಡಿ ಮಾನ ಮರ್ಯಾದೆ ಹರಾಜಾದ್ರೆ ಅದು ಬಿಡು. ಭಾವನವ ಎಲ್ಲವ್ರೆ? ಮನೇಲವ್ರ? ಇರ್ಬೋದೇನೋಣ. ಇರ್ಬೋದಾ ಅಂತ ಕೇಳ್ತಿಯಲ್ಲೇ? ಫೋನ್ ಮಾಡಿ ಕೇಳಲ್ಲ. ಮೊದಲು ನಿನ್ನ ಮೇಲೆ ಕೋಪನ ಅವ್ರ ಮೇಲೆ ತೋರಿಸ್ಬಿಟ್ಟಾರು. ಮಾಡ್ಕೊಳ್ಳ, ಫೋನ್ ಮಾಡಿ ಕೇಳಲ್ಲ. ಹೇಳಿ ಸಿದ್ದು ಅವರೇ. ಮೇಡಮ್ರೆ, ಎಲ್ಲಿದ್ದೀರಾ? ಜಾನು ಸಂತು ಅಣ್ಣನ ಮನೆಗೆ ಬಂದಿದ್ಲು, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ? ಮೇಡಮ್ರೆ, ನೀವು ಅಲ್ಲೇ ಇರಿ, ಯಾವುದೇ ಕಾರಣಕ್ಕೂ ನಮ್ಮ ಮನೆ ಹತ್ರ ಬರಕ್ಕೆ ಹೋಗ್ಬಿಡಿ. ಯಾಕೆ ಸಿದ್ದು ಅವರೇ, ಅಂಥದ್ದು ಏನಾಯ್ತು? ಮೇಡಮ್ರೆ, ನಾವು ಮಾಡಿರೋ ಉಪ್ಪಿನಕಾಯಿ ತಿಂದು ತುಂಬ ಜನ ಆಸ್ಪತ್ರೆಗೆ ಸೇರಿದಾರಂತೆ. ಈಗ ಅವ್ರ ಕಡೆಯವರೆಲ್ಲ ನಮ್ಮನ್ನು ಹುಡುಕ್ತವ್ರಂತೆ. ನೀವು ಮೊದಲು ನ್ಯೂಸ್ನ ಟಿವಿಲೋ ಮೊಬೈಲೆಲ್ಲ ನೋಡಿ, ನಿಮಗೆ ಎಲ್ಲ ಗೊತ್ತಾಯ್ತದೆ. ಹೌದು ಮೇಡಮ್, ಲಲಿತಾ ಉಪ್ಪಿನಕಾಯಿ ಓನರ್ ಬಂದು ನಮ್ಗೆ ಏನಿದೆ ನ್ಯಾಯ ಕೊಡಬೇಕು, ಮುಂದೆ ಏನಿದೆ ನಮ್ಗೆ ಪರಿಹಾರ ಕೊಡಬೇಕು. ಅಲ್ಲ ಸಿದ್ದು ಅವರೇ, ಇದೆಲ್ಲ ಹೇಗಾಯ್ತು? ಅದೇ ನನಗೂ ಗೊತ್ತಾಯ್ತಲ್ಲ ಮೇಡಮ್ರೆ. ಈಗ ನಾನು ಅಣ್ಣನ ಜೊತೆ ಹೋಯ್ತಾ ಇದ್ದೇನೆ. ಅದೇ, ಎಲ್ಲಿಗೆ ಹೋಗ್ತಿದ್ದೀರಾ? ಅಣ್ಣ, ಎಲ್ಲಿಗೆ ಹೋಯ್ತಿದ್ದೀವಿ ಅಂತ ಕೇಳ್ತವ್ರೆ. ತೋಟದ ಮನೆಗೆ ಕಲ. ಮೇಡಮ್ರೆ, ತೋಟದ ಮನೆಗೆ ಹೋಯ್ತಾ ಇದ್ದೀನಿ. ನಾನು ಆಮೇಲೆ ಫೋನ್ ಮಾಡ್ತೀನಿ. ನೀವು ಬರೋದಾದ್ರೆ ಅಲ್ಲಿಗೆ ಬಂದ್ಬಿಡಿ. ಸಿದ್ದು,
ಮಾತಾಡಿದ್ ಸಾಕು, ಬಾಲ ಬಡಿದ್ನೆ. ನಾನು ಮತ್ತೆ ಮಾಡ್ತೀನಿ ಮೇಡಮ್ ಅವರೇ. ಸಿದ್ದು ಅವರೇ, ತಗೋ, ಇದು ಹೆಲ್ಮೆಟ್ ಹಾಕೋಲ್ಲ. ಅಲ್ಲ ಇದೆಲ್ಲ ಹೇಗಾಗಕ್ಕೆ ಸಾಧ್ಯ? ನಮ್ಮ ಉಪ್ಪಿನಕಾಯಲ್ಲಿ ಅಂಥ ವಿಷಕಾರಿ ಅಂಶಗಳು ಯಾವುದೂ ಇಲ್ಲ, ಆದರೆ ಇದು ಹೇಗಾಯಿತು? ಬರಲ್ಲ. ಏಯ್ ನೋಡು, ಸಿದ್ದು ಎಲ್ಲವನೇ ಅಂತ ಕೇಳಿದ್ರೆ ನಂಗೆ ಏನು ಗೊತ್ತಿಲ್ಲ ಅಂತ ಹೇಳ್ಬೇಕು. ಎಲ್ಲರ ಬಾಯಿ ಬಿಟ್ಟು ನಿನ್ನ ಪರ್ಮನೆಂಟಾಗಿ ಬಾಯಿ ಮುಚ್ಚಿಸ್ಬಿಡ್ತೀನಿ. ಅಯ್ಯೋ ಗೌಡ್ರೆ, ನಾನೆಲ್ಲಿ ಬಾಯಿ ಬಿಡನೆ, ನಾನೇ ಎಲ್ಲರೂ ಅಪೇಸ್ ಆಗ್ಬಿಡ್ತೀನಿ ಈಗ. ಹೋಗ ಬಡ್ಡಿ ಇದನ್ನೇ ಗೌಡ್ರೆ ಹುಷಾರು. ರೀ, ನಂಗೆ ಯಾಕೋ ಗಾಬರಿ ಆಗ್ತಿದೆ. ಜಾನು ಮನೆ ತಲುಪಿದ ಅಂತ ಕೇಳಿಬಿಡಿ. ಇನ್ನೂ ಮನೆ ತಲುಪಕ್ಕೆ 3/4 ಗಂಟೆ ಆಗಬೇಕು. ಮನೆ ತಲುಪಲಿ, ಫೋನ್ ಮಾಡಿ ಕೇಳ್ತೀನಿ. ಅಪ್ಪ ಅಮ್ಮ, ನಾನು ಹೊರಡ್ತೀನಿ. ಯಾಕೆ? ಏನಮ್ಮ, ಯಾಕೆ ಗಾಬರಿ ಆಗಿದೆಯಾ? ಅಳಿಯಂದ್ರೇನಾದರೂ ಫೋನ್ ಮಾಡಿದ್ರಾ? ಹೌದಪ್ಪ, ಸಿದ್ದು ಅವರು ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈಗ ಸಿದ್ದು ಅವರು ಭಾವನ ಜೊತೆ ತೋಟದ ಮನೆಗೆ ಹೋಗ್ತಿದ್ದಾರಂತೆ. ನನ್ನನ್ನು ಅಲ್ಲಿಗೆ ಕರೆದಿದ್ದಾರೆ, ಅದಕ್ಕೆ ನಾನು ಹೊರಡ್ತೀನಿ. ಅಲ್ಲಮ್ಮ ಭಾವನ, ಇಷ್ಟು ದಿವಸ ಎಲ್ಲನೂ ಸರಿಯಾಗಿತ್ತು, ಯಾವತ್ತೂ ಏನೂ ತೊಂದರೆ ಆಗಿಲ್ಲ. ಈಗ ಇದ್ದಕ್ಕಿದ್ದಾಗೆ. ಹೌದಮ್ಮ, ಅದೇ ನನಗೂ ಅರ್ಥ ಆಗ್ತಿಲ್ಲ. ನೀವು ಹೇಳಿದ ಹಾಗೆ ಜನರ ಆರೋಗ್ಯ ಮುಖ್ಯ ಅಂತ ನಾನು ಎಲ್ಲದನ್ನು ತುಂಬ ಹುಷಾರಾಗೆ ಪ್ಯಾಕ್ ಮಾಡಿದ್ದೀನಿ. ಇದುವರೆಗೂ ಒಂದು ಕಂಪ್ಲೇಂಟ್ ಕೂಡ ಬಂದಿಲ್ಲ. ಇದು ಹೇಗಾಯಿತು ಅಂತಲೇ ಗೊತ್ತಾಗ್ತಿಲ್ಲ. ನಾನು ಇದನ್ನೆಲ್ಲ ಕಂಡುಹಿಡಿಬೇಕು, ಅದಕ್ಕೆ ಹೊರಡ್ತೀನಿ. ಭಾವನಾ, ಯಾಕೋ ಹೊರಗಡೆ ಪರಿಸ್ಥಿತಿ ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ನೋಡು, ನೀನು ಸಿದ್ದವ್ರಿಗೆ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳ್ಬಿಡು. ಒಂದು ಸ್ವಲ್ಪ ದಿವಸ ಪರಿಸ್ಥಿತಿ ತಣ್ಣಗಾಗೋವರೆಗೂ ನೀವು ನಮ್ಮ ಜೊತೆನೇ ಇದ್ಬಿಡಿ. ಆವಾಗ ನಮಗೂ ಸಮಾಧಾನವಾಗಿರುತ್ತೆ. ಹೌದು ಭಾವನಾ, ವೀಣಾ ಹೇಳೋ ಸರಿ ಇದೆ. ಅಳಿಯಂದ್ರಿಗೆ ಫೋನ್ ಮಾಡಿ ಅವ್ರಿಗೆ ಇಲ್ಲಿ ಬರೋಕ್ಕೆ ಹೇಳಿ. ಇಲ್ಲಪ್ಪ, ನೋಡು, ನಾನೀಗ ತುಂಬ ಓಡಾಡಬೇಕು. ಎಲ್ಲ ಅಂಗಡಿಗಳಿಗೂ ಹೋಗಿ ಸ್ಯಾಂಪಲ್ನ ಕಲೆಕ್ಟ್ ಮಾಡಬೇಕು. ಅದನ್ನು ಟೆಸ್ಟ್ ಮಾಡಿಸಿ ನಮ್ಮ ಪ್ರಾಡಕ್ಟಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಸಾಬೀತು ಮಾಡಬೇಕು. ಅಷ್ಟೆಲ್ಲ ಓಡಾಟಕ್ಕೆ ನಾನು ಸಿದ್ದು ಅವ್ರ ಜೊತೆ ಇದ್ರೇ ವಾಸಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗೆ ಯಾರು ಗಾಬರಿ ಪಡಬೇಡಿ, ಇದನ್ನೆಲ್ಲ ನಾನೇ ಸರಿಪಡಿಸ್ತೀನಿ. ನಾನು ಹೋಗಿ ಬರ್ತೀನಿ. ನಾನು ನಿಮ್ಮ ಜೊತೆ ಬರಲ್ಲ? ಸ್ವಲ್ಪ ಏನಾದರೂ ಸಹಾಯ ಆಗ್ಬೋದು? ಬೇಡಪ್ಪ, ಅಲ್ಲಿ ಏನಾದರೂ ಸಮಸ್ಯೆ ಆದರೆ ನಾನೇ ನಿನ್ನ ಫೋನ್ ಮಾಡಿ ಕರೆಸ್ಕೊತೀನಿ, ಆಯಿತಾ? ನಾನು ಹೋಗಿ ಬರ್ತೀನಿ. ಆಯ್ತು ಅಮ್ಮ, ಹುಷಾರಮ್ಮ. ಹಾಂ ಅಪ್ಪ, ಹೋಗಿ ಬರ್ತೀನಿ. ಸರಿ ಮಗ, ಹುಷಾರು ಮಗ. ಹಾಂ ಹುಷಾರು. ಹುಷಾರು ಭಾವನಾ, ಫೋನ್ ಮಾಡು.